ಇವತ್ತು ನಾನು ಮಟನ್ ಕೈಮಾ ಉಂಡೆ ಮಾಡಕತ್ತೀನಿ. 1 ಕಪ್ ಪುಟಾಣಿ, ಗರಂ ಮಸಾಲ, ಹವೇಶ್ ಪೌಡ್ರ್, 1 ತತ್ತಿ, 2 ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಲ್ಲ ಪೇಸ್ಟು, 1 ಟಮಾಟಿ ತೊಗೊಂಡಿನಿ ನಾನು. ಈಗ ಇದು ಪೌಡ್ರ್ ಮಾಡಬೇಕು. ಇದು ಪುಟಾಣಿ ಮಿಕ್ಸಿ ಜಾರಿಗೆ ಹಾಕಬೇಕು. ನೋಡಿ ಈ ಥರ ಪೌಡ್ರ್ ಮಾಡಿಟ್ಟಿದ್ದೀನಿ. ಈಗ ನಾನು ಅದ್ರಕ್, ಲಸೂನ್, ಮೆಣಸಿನ್ಕಾಯಿ, ಟಮಾಟಿ, ಗರಂ ಮಸಾಲ, ಹವೇಶ್ ಪೌಡ್ರ್ ಹಾಕಿ ಮಿಕ್ಸಿ ಜಾರಿಗೆ ಹಾಕಬೇಕೀಗ. ಕೈಮಾ ಉಂಡೆಗೆ ಸ್ವಲ್ಪ ತೆಗೆದು ಇಡಬೇಕಿದು ಪೇಸ್ಟು. ಈ ಪೇಸ್ಟಲ್ಲಿ ಸ್ವಲ್ಪ ಕೈಮಾ ಉಂಡೆಗೆ ಒಂದು 4-5 ಚಮಚ ತೆಗೆದಿಡಬೇಕು ಪ್ಲೇಟ್ನಲ್ಲಿ. ನಂತರ ಇದಕ್ಕೆ ಕೊಬ್ಬರಿ ಪೌಡ್ರ್ ಇದೆ ನಂತಾಕ ಕೊಬ್ಬರಿ ಪುಡಿ ಹಾಕಿ ಅರಿಶಿನ ಹಾಕಿದ್ದೀನಿ. ಒಂದು ಅರ್ಧ ಚಮಚ ಅರಿಶಿನ ಹಾಕಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈಗ ನೋಡಿ ಈ ಥರ ಮಾಡಿದ್ದೀನಿ. ಸೈಡ್ ಇಟ್ಟಬೇಕಿದು. ಈಗ ನಾನು ಪುಟಾಣಿ ಹಾಕಿದ್ದೀನಲ್ಲ ಪೌಡ್ರು, ಅದು ಹಾಕಿ ಒಂದು ತತ್ತಿ ಎಲ್ಲೋ ಅದರಲ್ಲಿ ತೆಗೆದು ಅದರಾಗಿದ್ದಿದ್ದು ತೆಗೆದು ಈ ಥರ ಹಾಕಿದ್ದೀನಿ. ಎಲ್ಲೂ ಹಾಕಬಾರ್ದು, ಒಟ್ಟಿಗೆ ಗ್ಯಾಸ್ ಹಿಡಿತೈತದು. ನೋಡಿ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಕೈಮಾ ಹಾಕಿದ್ದೀನಿ ಇದ್ರಾಗ. ಇದರಲ್ಲಿ ಮಸಾಲೆ ಆಗಲೇ ರುಬ್ಕೊಂಡಿಟ್ಟಿದ್ದು 4-5 ಚಮಚ ಮಸಾಲೆ ಹಾಕಬೇಕು ಇದ್ರಾಗ. ಮತ್ತು ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಹವೇಶ್ ಪೌಡ್ರು ಹಾಕಬೇಕಿದು. ನಾನು ಸ್ವಲ್ಪ ಹಾಕಿದ್ದೀನಿ. ಇದು ಪೌಕಲ ಇದೆ ಕೈಮಾ, ಅದನ್ನು ಜಾಸ್ತಿ ಹಾಕಿಲ್ಲ. 2 ಹಸಿ ಮೆಣಸಿನ್ಕಾಯಿನೂ ಹಾಕಿದೆ, ಸ್ವಲ್ಪ ಹಾಕಿದ್ದೀನಿ. ಟೇಸ್ಟ್ ತಕ್ಕಂತೆ ಉಪ್ಪು ಹಾಕಬೇಕು, ಭಾಳ ಹಾಕಬಾರ್ದು. ಇದು ಪೋಕ್ಲು ಮಟನ್ ಇದೆ. ಇದು ಗರಂ ಮಸಾಲ, ಹವೇಶ್ ಪೌಡ್ರ್, ಅರಿಶಿನ ಅರ್ಧ ಚಮಚ ಹಾಕಿ ಈ ಥರ ರುಬ್ಕೋಬೇಕು. ನೋಡಿ ಈ ಥರ ಆಗಬೇಕು ನೋಡಿ ಕೈಮಾ ಉಂಡೆಗೆ. ಅದು ಆಗಲೇ ಮಾಡಿಟ್ಟಿದ್ದು ಪುಟಾಣಿ, ತತ್ತಿ ಹಾಕಿದ್ದು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು. ಈಗ ನಾನು ಉಂಡೆ ಕಟ್ಟಿದ್ದೀನಿ ನೋಡ್ರಿ ಈ ಥರ. ನೋಡಿ ಈ ಥರ ಉಂಡೆ ಕಟ್ಟಿದ್ದೀನಿ ನಾನು. ಈ ಥರ ನಾನು ಉಂಡೆ ಕಟ್ಟಿದ್ದೀನಿ. ನೋಡಿ ಈ ಥರ ಆಗಬೇಕು ಉಂಡೆ. ಜಾಸ್ತಿ ಅಳಸಾಗಿನೂ ಮಾಡಬಾರ್ದು. ಜಾಸ್ತಿ ಅಳಸಾದರೆ ಸ್ವಲ್ಪ ಪುಟಾಣಿ ಹಾಕಿ ಮಿಕ್ಸಿ ಜಾರಿಗೆ ಮತ್ತೆ ಅದರಾಗೆ ಹಾಕಿ ಮತ್ತೆ ಉಂಡೆ ಕಟ್ಟಬೇಕು. ಭಾಳ ಅಳಕಾದ್ರೆ ಈಗ 3-4 ಚಮಚ ಎಣ್ಣೆ ಹಾಕ್ತೀನಿ. 3-4 ಚಮಚ ಎಣ್ಣೆ ಹಾಕಬೇಕು. ಮೀಡಿಯಮ್ ಗ್ಯಾಸ್ನಾಗಿಟ್ಟು ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಡಬೇಕು. ಒಂದು ಉಳ್ಳಾಗಡ್ಡಿ ಎರಿಸಿಂದ ಇದಾಗ ಉಳ್ಳಾಗಡ್ಡಿ ಹಾಕ್ಬೇಕು. ನಾವು 3-4 ಚಮಚ ಎಣ್ಣೆ ಹಾಕಬೇಕು, ಒಳ್ಳೆಣ್ಣೆ. ನೋಡಿ ಒಂದು ಹೆಚ್ಚಿಟ್ಟಿದ ಉಳ್ಳಾಗಡ್ಡಿ ಈಗ ಹಾಕ್ತೀನಿ. ನೋಡಿ ಈಗ ಹಾಕಿದ್ದೀನಿ. ಗೋಲ್ಡನ್ ಕಲರ್ ಆಗುತ್ತನ ತಿರುಗಿಸ್ಬೇಕು ಈ ಥರ. ನೋಡಿ ಈ ಉಂಡೆ ಮಾಡಿಟ್ಟಿನಲ್ಲ ನಾ ಮಟನ್ ಉಂಡೆನೂ ಈ ಒಂದೊಂದು ಬಿಡ್ಬೇಕು ಇದ್ರ ಎಣ್ಣೆಯಾಗ. ಮೀಡಿಯಮ್ ಗ್ಯಾಸ್ ಮ್ಯಾಗ ಇಡಬೇಕು ನಾವು. ಈ ಉಂಡೆನೂ ಒಂದೊಂದು ಬಿಡಬೇಕು. ಗ್ಯಾಸ್ ಮೀಡಿಯಮ್ ಗ್ಯಾಸ್ ಮ್ಯಾಗ ಇಡಬೇಕು ನಾವು. ಎಣ್ಣೆ ಒಳಗೆ ಬಿಡಬೇಕು ನಾವು. ನೋಡಿ ಎಲ್ಲ ಬಿಟ್ಟಾಗಿದೆ. ಒಂದು 10 ನಿಮಿಷ ನಾವು ಈ ಥರನೇ ಬಿಡಬೇಕು. ಮೀಡಿಯಮ್ ಏನಾಗಿಟ್ಟು ಮುಚ್ಚಿಂದ ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಬಿಡಬೇಕು. ಫಸ್ಟ್ ಒಂದು 10-15 ನಿಮಿಷ ಬಿಡಬೇಕು. ಮತ್ತು ನೋಡಬೇಕು, ತಿರುಗಿ ಸಾಕಬೇಕು. ಮತ್ತು ನೋಡಿ ಗೋಲ್ಡನ್ ಕಲರ್ ಆಗಿದೆ. ನಾಗಳಿ ಮಸಾಲೆ ಎಲ್ಲ ಮಿಕ್ಸರ್ ಹಾಕಿದ್ನೆಲ್ಲ, ಕೊಬ್ಬರಿ ಎಲ್ಲ ಈಗ ಹಾಕಬೇಕದು.
ಸ್ವಲ್ಪ ನೀರು ಹಾಕ್ಬೇಕು, ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಯೋವರೆಗೆ ಬಿಡಬೇಕು. ಒಂದು 20 ನಿಮಿಷ ಅದು ಸಣ್ಣ ಗ್ಯಾಸಿನ ಮ್ಯಾಗ ಇಡಬೇಕಿದು. ಉಪ್ಪು ನೋಡ್ಕೊಂಡು ಟೇಸ್ಟ್ ತಕ್ಕಂತೆ ಹಾಕಬೇಕು. ನೋಡಿ ಕುದಿಯುತ್ತಿದೆ. ಒಂದು 20 ನಿಮಿಷ ಬಿಡೋಕ್ಕೆ, ಒಂದು ಮೀಡಿಯಮ್ ಗ್ಯಾಸಿನ ಮ್ಯಾಗ ಇಡಬೇಕಿದೆಲ್ಲ. ಉಂಡೆ ಸ್ವಲ್ಪ ಒಡೆದಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ ಸ್ವಲ್ಪ 20 ನಿಮಿಷ ಈ ಥರ ಮುಚ್ಚಿ ಮೀಡಿಯಮ್ ಗ್ಯಾಸಿನ ಮ್ಯಾಗ ಇಡಬೇಕು. ನೋಡಿರಿ ರೆಡಿಯಾಗಿದೆ ಮಟನ್ ಉಂಡೆ. ನೋಡಿ ನೀವು ಈ ಥರ ಮಾಡಿ ಮನೆಯಲ್ಲಿ. ಉಂಡೆ ಎಲ್ಲ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡಿರಿ, ಕಮೆಂಟ್ ಬರೀರಿ, ಏನಾದರೂ ಹೇಳ್ರಿ ನಮಗೇನಾರು ತಪ್ಪಾಗಿದ್ರೆ. ಕೈಮಾ ಉಂಡೆ ಸ್ವಲ್ಪ ಒಡೆದಿಲ್ಲ ನೋಡಿರಿ, ಇನ್ನು ಚಂದ ಬಂದಿದೆ ನೋಡಿರಿ. ನೀವು ಮಾಡಿರಿ ಈ ಥರ ಮನೆಯಲ್ಲಿ.